ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಾಗ್ಲೇ ಓದಕ್ಕೆ ರೆಡಿ ಆಗ್ತಿದ್ದೀರಾ? ಬಾಬಾ ಬನ್ನಿ. ಇಲ್ಲ ಬಾಬಾ ಓದ್ತಾನೆ ಕೊಡ್ಸಿದಿರಲ್ಲ, ನೋಡೋಣ ಸ್ವಲ್ಪ ದಿವಸ ಆದ್ಮೇಲೆ ಓದ್ತೀನಿ. ಓದೋದಕ್ಕೆ ಹಂಗೆಲ್ಲ ಯಾಕೆ ಡಿಲೇ ಮಾಡಬೇಕು? ಆಗಲ್ಲ ಬಾಬಾ, ನೀವು ಇವತ್ತು ಮನೆಗೆ ಬಂದಿದ್ದೀರಾ, ಈ ಖುಷಿಲಿ ನಿಮ್ಮ ಜೊತೆ ಕಾಲ ಕಳಿಬೇಕು. ನಾನು ಓದ್ತಾ ಕೂತ್ರೆ ಹೇಗೆ? ಓದೋದಕ್ಕೆ ಆ ಥರ ಎಲ್ಲ ರೀಸನ್ಸ್ ಕೊಡಬಾರ್ದು. ಎಷ್ಟೇ ಕಷ್ಟ ಇದ್ರು ಖುಷಿ ಇದ್ರು ಓದೋ ಟೈಮಲ್ಲಿ ಓದಲೇಬೇಕು. ನಾನು ಇಲ್ಲೇ ಕೂತಿರ್ತೀನಿ, ನೀವು ಓದಕ್ಕೆ ಶುರು ಮಾಡಿ. ಏನಾದರೂ ಡೌಟ್ ಇದ್ರೆ ನಂಗೆ ಗೊತ್ತಾದಷ್ಟು ನಾನು ಹೇಳ್ಕೊಡ್ತೀನಿ. ಅಯ್ಯೋ ಬಾಬಾ ಏನು ಇಲ್ಲಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಅಲ್ಲ ಓದ್ಕೊಳ್ಳಿ. ನೀವು ನನ್ನ ಗುರುಗಳು. ಕೆಳಗಡೆ ಕೂತ್ಕೊಂಡು ಓದ್ತೀನಿ, ನೀವು ಕೂತ್ಕೊಳ್ಳಿ. ಈ ಹಿಟ್ನಾದಕ್ಕೆ ನನ್ ಕೈಲಾಗಲ್ಲ. ಇಷ್ಟು ಬೇಗ ಹಿಟ್ನಾದ್ ಬಂದ್ಬಿಟ್ಯಾ? ಇಲ್ಲ, ಯಾಕೆ ಅಲ್ವೇ? ಎಷ್ಟೋ ದಿನ ಆದ್ಮೇಲೆ ಅಳಿಯಂದ್ರು ಮನೆಗೆ ಬಂದಿದ್ದಾರೆ. ರುಚಿಯಾಗಿ ಅಡುಗೆ ಮಾಡೋಣ, ಒಂದು ಹೋಳಿಗೆ ಮಾಡೋಣ ಸಿಹಿಯಾಗಿ ಅಂದ್ರೆ ಅದಕ್ಕೂ ಆಗಲ್ಲ ಅಂತೀಯಲ್ಲೇ ನೀನು. ಅದಕ್ಕೆ ಬೇಜಾರ್ ಮಾಡ್ಕೋಬೇಡಿ. ಹಿಟ್ ಕಲ್ಸಕ್ ನನ್ ಕೈಲಾಗಲ್ಲ. ಈ ಕೆಲ್ಸ ಎಲ್ಲ ದೀಪನ್ಗೆ ಸರಿ. ನಂಗೆ ಬೇರೆ ಏನಾದ್ರು ಇದ್ರೆ ಹೇಳಿ, ನಾನ್ ಮಾಡ್ತೀನಿ. ಸರಿನಾ? ಏಯ್ ಈಗೆಲ್ಲೂ ಹೋಗ್ತಾ ಇದೀಯಾ? ಅದೇ ದೀಪನ್ ಕರ್ಕೊಂಡ್ ಬರಕ್ಕೆ ಹಿಟ್ನಾದಕ್ ಬೇಕಲ್ಲ. ಗಂಡ ಹೆಂಡ್ತಿರ್ ಏನೋ ಮಾತಾಡ್ತಿದ್ದಾರೆ, ಅದಕ್ಕೆ ಯಾಕೆ ತೊಂದರೆ ಕೊಡ್ತೀಯ ನೀನು? ಸರಿ ಬಿಡ, ನಾನೇ ಹಿಟ್ನಾದ್ತೀನಿ. ಅದಕ್ಕೆ ನಾನೇನ್ ಮಾಡ್ಲಿ? ನೀನು ಅನ್ನ ಮಾಡ್ತೀಯಾ? ಓಹ್, ಅಕ್ಕಿ ತೊಳೆದಿಟ್ರೆ ಕುಕ್ಕರ್ ಅದೇ ಕೂತ್ಕೊಳ್ಳುತ್ತೆ, ಅದ್ ಮಾಡ್ತೀನಿ. ಅಣ್ಣ ಆಗ್ಲೇ ಓದಕ್ ಶುರು ಮಾಡ್ಬಿಟ್ಟಿದ್ಯಾ? ಪರೀಕ್ಷೆ ಯಾವಾಗ? ಗೊತ್ತಿಲ್ಲ ಪುಟ್ಟಿ, ಪರೀಕ್ಷೆ ಯಾವತ್ತು ಏನು ಅನ್ನೋದು ಗೊತ್ತಿಲ್ಲ. ಆದ್ರೆ ಭಾವ ಮಾತ್ರ ನಾನು ಇವತ್ತಿಂದಾನೇ ಓದ್ಬೇಕು ಅಂತ ಸ್ಟ್ರಿಕ್ಟ್ ಆಗಿ ನನ್ನನ್ನ ಕೂರಿಸಿ ಅವರು ಕೂತಿದ್ದಾರೆ. ಮತ್ತೆ ನನ್ನ ಹಸ್ಬೆಂಡ್ ಸುಮ್ನೆನಾ? ಓದೋದ್ರಲ್ಲಿ ಬರೆಯೋದಲ್ಲ ಅವ್ರು ತುಂಬಾ ಕಟ್ನಿಟ್ಟು. ಗೊತ್ತಾಗ್ತಾ ಇದೆ. ಸರಿ, ಅಮ್ಮ ಪೂಜೆ ಕರೀತಿದ್ದಾರೆ, ಬನ್ನಿ. ಹಾ ಬನ್ನಿ ಬಾವ, ಹೋಗೋಣ. ಏನು ಇದಕ್ಕೆ ಕಾಯ್ತಿದ್ರಿ ಅನ್ಸುತ್ತೆ? ಇಲ್ಲ ಬಾವ, ಒಂದೇ ದಿವಸ ತುಂಬಾ ಓದ್ಬಾರ್ದು, ಯಾಕೆ? ತಲೆಗೆ ಹೋಗಲ್ಲ. ಹಂಗೆಲ್ಲ ಏನಿಲ್ಲ, ಪೂಜೆ ಮುಗಿಸ್ಕೊಬಂದು ಓದಕ್ಕೆ ಕಂಟಿನ್ಯೂ ಮಾಡ್ಬೇಕು. ಯಾಕೆ ಬಾವ ಹಿಂಗೆ ಕಾಡ್ತಾ ಇದ್ದೀರಾ? ನೀವು ಹಳ್ಳಿಲಿ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತ ಹೇಳಿದಕ್ಕೆ ಈ ಥರ ರಿವೆಂಜ್ ತಗೋತಾ ಇದ್ದೀರಾ? ಇದನ್ನೆಲ್ಲ ಯಾರಾದರೂ ರಿವೆಂಜ್ ಅಂತಾರ? ನಾನು ಅದನ್ನ ಮನ್ಸಲ್ಲೇ ಇಟ್ಕೊಂಡಿಲ್ಲ. ನೀವೀಗ ಬೇಗ ಓದಿ ಸೆಟ್ಲ್ ಆದರೆ ಮಾವಂಗೆ ಆರಾಮಾಗುತ್ತಲ್ವಾ? ಹೌದಾ ಅಣ್ಣ? ಸರಿ ಬಾವ, ನಾನು ಖಂಡಿತ ಓದ್ತೀನಿ. ಈಗ ಬನ್ನಿ. ಸರಿ. ಎಷ್ಟೇ ದುಡ್ಡಿದ್ರು ಈ ಸೈಕಲ್ ಸವಾರಿ ಮಾಡೋ ಮಜಾನೇ ಬೇರೆ. ಹಸ್ಬೆಂಡ್ ಹಳ್ಳಿ ವಾತಾವರಣದಲ್ಲಿ ತಂಗಾಳಿ ಗಾಳಿ ತಗೊಂತ ಹೋಗೋ ಮಜಾನೇ ಬೇರೆ. ಮೊದಲು ದುಡಿಯೋದಕ್ಕೋಸ್ಕರ ಸೈಕಲ್ ಬಳಸ್ತಿದ್ರು, ಇವಾಗ ದುಡ್ದು ಬೆಳ್ದಿರೋ ಬಾಡಿ ಬೊಜ್ ಕರಗ್ಸಕ್ಕೋಸ್ಕರ ಸೈಕಲ್ ತುಳಿತಾರೆ. ಅದು ನಿಜ. ಆದ್ರೆ ಅದೆಲ್ಲ ನಿಮ್ ಸಿಟಿಯಲ್ಲಿ. ನಮ್ ಹಳ್ಳಿಯಲ್ಲಿ ಏನಾದ್ರು ಕೆಲಸ ಇದ್ರೆ ಈಗ್ಲೂ ಸೈಕಲ್ ಉಪಯೋಗಿಸೋದು. ಏನ್ ನಿಮ್ ಸಿಟಿ ನಮ್ ಹಳ್ಳಿಯಲ್ಲಿ ಬೇರೆ ಬೇರೆ ಮಾತಾಡ್ತಾ ಇದೀರಾ? ಏನೇ ಆಗಿ ನಾನ್ ಹಳ್ಳಿಯವಳು, ಈ ಸಿಟಿಯವರು. ನಿಮ್ ಹಳ್ಳಿ ಮೇಲೆ ನಮಗೂ ಹಕ್ಕಿದೆ ಗೊತ್ತಾ? ಓ, ಅದ್ ಹೆಂಗೋ? ನಾನು ಈ ಹಳ್ಳಿ ಅಳಿಯಾನೆ ತಾನೆ. ಹಸ್ಬೆಂಡ್ ನಿಲ್ಸಿ ನಿಲ್ಸಿ, ಒಂದ್ ನಿಮಿಷ. ಬರೀ ನಿಲ್ಸೋದೇ ಆಗೋಯ್ತು ಇವ್ರ ರೈಡ್ಗಳಲ್ಲಿ.